ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಒಂದು ಹೊಸ ಸರ್ಕಾರಿ ಅಧಿಸೂಚನೆಯ ಮಾಹಿತಿಯನ್ನು ತಿಳ್ಕೊಂಬರೋಣ. ರೈಲ್ ಇಂಡಿಯಾ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಸರ್ವಿಸಸ್ ಅಂದರೆ RITES ಸಂಸ್ಥೆ 252 ಖಾಲಿ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗ್ತಾ ಇದೆ. ಈ ಒಂದು ರೈಟ್ಸ್ ನೇಮಕಾತಿ 2025ರಲ್ಲಿ ಇಂಜಿನಿಯರಿಂಗ್ ಮತ್ತು ಇತರ ಪದವೀಧರರಿಗೆ ಅತ್ಯುತ್ತಮವಾದ ಸರ್ಕಾರಿ ಉದ್ಯೋಗವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನೀಡಲಾಗ್ತಾ ಇದೆ. ಪದವೀಧರರು ಮತ್ತು ತಾಂತ್ರಿಕ ಕ್ಷೇತ್ರದ ಅಭ್ಯರ್ಥಿಗಳಿಗಾಗಿ ಈ ಒಂದು ಮಾರ್ಗದರ್ಶಿಯನ್ನು ತಯಾರಿ ಮಾಡಲಾಗಿದೆ. ರೈಲ್ವೆ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಸಾಗಿಸಲು ಬಯಸುವವರಿಗೆ ಇದೊಂದು ಸಂಪೂರ್ಣವಾಗಿ ಒಂದು ಉತ್ತಮ ಮಾಹಿತಿಯನ್ನು ನೀಡ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳುವ ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ, ಹುದ್ದೆಗಳ ವಿವರ ಮತ್ತು ಅರ್ಹತಾ ಮಾನದಂಡಗಳು, ರೈಟ್ಸ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮತ್ತು ರೈಟ್ಸ್ ಸಂದರ್ಶನ ತಯಾರಿಗಾಗಿ ಪರಿಣಾಮ ತಂತ್ರಗಳು ಏನು ಬೇಕು ಅಂತೇಳಿ ಅದ್ರ ಬಗ್ಗೆ ವಿಚಾರ ತಿಳ್ಕೊಬೋದು. ನಂತರ ಈ ಅವಕಾಶವನ್ನು ಕಳೆದುಕೊಳ್ಬೇಡಿ, ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಸರ್ವಿಸಸ್ ರೈಟ್ಸ್ ಸಂಸ್ಥೆ ಈ ಒಂದು 2025ರ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದು, ಈ ಅಧಿಸೂಚನೆ ಪ್ರಕಾರ ಅಪ್ರೆಂಟಿಸ್ ಹುದ್ದೆಗಳು ಒಟ್ಟು 252 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ದೇಶದಾದ್ಯಂತ ಸರ್ಕಾರಿ ಉದ್ಯೋಗಗಳನ್ನು ಹುಡುಕ್ತಿರುವ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಗೆ ಇದೊಂದು ತುಂಬ ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಬರೋಣ. ಅರ್ಜಿ ಸಲ್ಲಿಸುವ ವಿಧಾನ, rights.comಗೆ ಭೇಟಿ ನೀಡಿ ಕ್ಯಾರಿಯರ್ ಈ ವಿಭಾಗಕ್ಕೆ ಹೋಗಿ ಸಂಬಂಧಿತ ನೇಮಕಾತಿ ಅಧಿಸೂಚನೆಯನ್ನು ತೆರೆದು ಆನ್ಲೈನ್ನಲ್ಲಿ ಅರ್ಜಿ ಫಾರಮನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಅರ್ಜಿ ಶುಲ್ಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಸೂಚನೆ ಪ್ರಕಾರ. ನೀವು ನೋಟಿಫಿಕೇಷನ್ ನೋಡಿದ್ರೆ ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗುತ್ತೆ. ನೀವು ಡೈರೆಕ್ಟಾಗಿ rights.comಗೆ ಭೇಟಿ ನೀಡಿ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿಯನ್ನು ನೀವು ನೋಡ್ಬೋದು. ಮೊದಲಿಗೆ ನೀವು RITES.com ಅಂತೇಳಿ ಟೈಪ್ ಮಾಡಿ ನಂತರ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ನಲ್ಲಿ ಫಸ್ಟ್ ಕ್ಯಾರಿಯರ್ಸ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಅದ್ರ ಮುಖಾಂತರ ಓಪನ್ ಮಾಡಿದ್ರೆ ಇಲ್ಲಿ PDF ಓಪನ್ ಆಗುತ್ತೆ. ನಮಗೆ ಇದು ಯಾವುದು ನೋಡಿ, ಡಿಸೆಂಬರ್ 12, 2025 ಅಂತ ಇದೆ ಲಾಸ್ಟ್ ಡೇಟು. ಈ ಒಂದು ವೆಬ್ಸೈಟನ್ನು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿದ್ರೆ ಈ ಥರ ಒಂದು PDF ಓಪನ್ ಆಗುತ್ತೆ. ಈ PDFನಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗ್ತಾ ಇದೆ. 17/11/25ರಿಂದ ಡಿಸೆಂಬರ್ 5 ಲಾಸ್ಟ್ ಡೇಟು. ಪ್ರತಿಯೊಂದು ಮಾಹಿತಿನೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಕ್ಯಾಟಗರಿ ವೈಸು ನೀವು ಎಲ್ಲ ಯಾವ್ಯಾವ ಪೋಸ್ಟ್ ಇದೆ, ಯಾವ್ಯಾವ ರಿಸರ್ವೇಷನ್ ಇದೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಎಲ್ಲ ಡೀಟೇಲ್ಸ್ನು ಪೂರ್ತಿಯಾಗಿ ನೋಟಿಫಿಕೇಷನಲ್ಲಿ ಕೊಡಲಾಗಿದೆ. ಈ ಒಂದು ನೀವು ಅಧಿಸೂಚನೆಯ PDF-ಅನ್ನು ನೋಡಿ 252 ಪೋಸ್ಟಿಗೆ ನೀಟಾಗಿ ಒಂದು ಮೊದಲ ಬಾರಿಗೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಎರಡನೇ ಬಾರಿ ಮತ್ತೊಮ್ಮೆ ಓದಿಕೊಂಡು ಅಪ್ಲಿಕೇಶನನ್ನು ಇಲ್ಲೇ ನೋಟಿಫಿಕೇಷನನ್ನು ನಿಮ್ಮ ಅಧಿಸೂಚನೆ PDF ಒಳಗಡೆ ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಯಾವ ಪೋಸ್ಟಿಗೆ ಬೇಕೋ ಆ ಪೋಸ್ಟಿಗೆ ಅರ್ಜಿಯನ್ನು ನೀವೇ ಡೈರೆಕ್ಟಾಗಿ ಸಲ್ಲಿಸ್ಬೋದು. ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಈ PDF-ಅನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ನೋಡಬೇಕು. ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ವಿಡಿಯೋ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನೀವು ಆ ಲಿಂಕ್ ಮುಖಾಂತರ ಬೇಕಾದರೂ ಕ್ಲಿಕ್ ಮಾಡಿ ಡೈರೆಕ್ಟ್ ವೆಬ್ಸೈಟಿಗೆ ಮಾಡಿಕೊಂಡು ಓಪನ್ ಮಾಡಿ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಫಾರ್ಮ್ ಫಿಲ್ ಮಾಡಿ ಫೀಸನ್ನು ಪೇ ಮಾಡಿ. ಮೋಸ್ಟ್ಲಿ ಫೀಸು ಒಂದು ಅಧಿಸೂಚನೆಯಲ್ಲಿ ಇಲ್ಲ ಅಂತ ಹೊರಡಿಸಿದ್ದಾರೆ, ಇನ್ನೊಂದು ಅಧಿಸೂಚನೆಯಲ್ಲಿ ಇದೆ ಅಂತ ಇದೆ. ಅದು ನಿಮ್ಗೆ ಅಪ್ಲಿಕೇಶನ್ನು ಫುಲ್ಲು ಫಿಲ್ ಆದಮೇಲೆ ಲಾಸ್ಟಿಗೆ ಪೇಮೆಂಟ್ ಆಪ್ಷನ್ ಬಂದಾಗ ಇನ್ ಕೇಸ್ ಪೇಮೆಂಟ್ ಇಲ್ಲ ಅಂದರೆ ಡೈರೆಕ್ಟು ನಿಮಗೆ ಸಬ್ಮಿಟ್ ಬಟನ್ ತೋರಿಸುತ್ತೆ. ಇನ್ ಕೇಸ್ ಏನಾದರೂ ಇಲ್ಲ ಅಂದರೆ ಇದ್ದರೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ಹಾಗಾಗಿ ನೀವು ಅದನ್ನು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಅಧಿಸೂಚನೆ ಒಂದು ಸಲ ಓದ್ಕೊಳ್ಳಿ. ನೋಡಿ, ಈ ಥರ ಡೈರೆಕ್ಟು ನೀವು ಈ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಪೋಸ್ಟ್ ಬೇಕೋ ಆ ಪೋಸ್ಟಿಗೆ ಸೆಲೆಕ್ಟ್ ಮಾಡಿ ಫಸ್ಟ್ ಒಂದು ಅಪ್ಲಿಕೇಶನ್ನ ರಿಜಿಸ್ಟ್ರ್ ಮಾಡಿಕೊಂಡು ನಂತರ ಲಾಗಿನ್ ಆಗಿ ಫುಲ್ ಫಿಲ್ ಮಾಡಿ ಸಬ್ಮಿಟ್ ಮಾಡತಕ್ಕ ತುಂಬ ಸಿಂಪಲ್ಲಾಗಿದೆ. ಹಾಗಾಗಿ ಏನು ಓವರಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ನಿಮಗೇನಾದರೂ ಹೆಚ್ಚಿನದಾಗಿ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತ ಅನಿಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಈ ಒಂದು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ಇದೊಂದು ಮೇಯ್ನ್ ಪೇಜ್ಗೆ ನೀವು ಡೈರೆಕ್ಟಾಗಿ ಹೋಗ್ಬೋದು. ನೀವೆಲ್ಲ ಗೂಗಲ್ ಸರ್ಚ್ ಮಾಡಿ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ನೀವು ನೋಟಿಫಿಕೇಷನ್ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು, ಅಪ್ಲಿಕೇಶನ್ ಬೇಕಾದರೂ ಹಾಕ್ಬೋದು. ಒಂದೇ ಲಿಂಕಲ್ಲಿ ಎಲ್ಲ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.